ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅವ್ರು ಬೆನ್ ತಟ್ತಾರೆ, ನಾವು ಚಪ್ಪಾಳೆ ತಟ್ಟಣಪ್ಪ ಪ್ರೇಮ್ ಸರ್ಗೆ. ಒಂದ್ ಟೈಮ್ ಅಲ್ಲಿ ಸಂಜಯ್ ದತ್ ಸರ್ ಸಿನಿಮಾನ ನೋಡೋಕೋಸ್ಕರ ಅಲ್ಲಿ ಅವರ ಟಿಕೆಟ್ ಅನ್ನ ಬ್ಲಾಕ್ ಅಲ್ಲಿ ಮಾರಿ ಇವತ್ತು ಬ್ಲಾಕ್ ಬಸ್ಟರ್ ಸಿನಿಮಾಗೆ ಅವ್ರನ್ನ ಕಾಸ್ಟ್ ಮಾಡಿದ್ದಾರೆ ಅಂದ್ರೆ ಸರ್ ಅದು ಸರ್ ನಿಜವಾದ ಸಾಧನೆ ಅಂತಂದ್ರೆ. ಬಿಕಾಸ್ ಆಫ್ KVN ಸರ್ ನಾನು ಹೇಳ್ತೀನಿ. ನಾನು ಯಾವ್ದೋ ಸ್ಕ್ರಿಪ್ಟ್ ಹೇಳಿದಾಗ ಅವರು ಓಕೆ ಪ್ರೇಮ್ ಚೆನ್ನಾಗಿದೆ, ಓಕೆ ಡನ್ ಮಾಡಿ. ಫಸ್ಟ್ ಹೇಳಿದಾಗ ನಮಗೆ ಒಂದು ಸರ್ ಇದನ್ನ ಈ ಥರ ಮಾಡ್ಬೋದು ಆ ಥರ ಮಾಡ್ಬೋದು ಇಲ್ಲ, ಅವ್ರಿಗೆ ಒಂದು ಸ್ವಲ್ಪ ಸ್ಕ್ರಿಪ್ಟ್ ತುಂಬ ಇಂಟ್ರೆಸ್ಟು. ಏನಾರು ಹೇಳಿದಾಗ ಇದು ಚೆನ್ನಾಗಿದೆ ಪ್ರೇಮ್ ಇನ್ನೂ ಏನಾರು ಮಾಡು, ಅದು ಏನು ಹೇಳಲ್ಲ ಅವರು, ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು, ಇನ್ನೂ ಏನೋ ಚೆನ್ನಾಗಿದೆ ಮಾಡ್ಬೋದು ನೋಡಿ ಅಂದ್ಬಿಟ್ಟು ಬಿಟ್ಬಿಡ್ತಾರೆ. ಸೊ ಅದ್ರಲ್ಲಿ ನಾವು ಕೆದ್ಕೊಂಡು ಹೋಗೋದು. ಇದರಲ್ಲಿ ಆ ಪಾತ್ರಗಳು ಬಂದಾಗ ಸರ್ ಸಂಜು ಬಾಬನ್ನ ಹಾಕೋಣ ಇದಕ್ಕೆ, ಹಾಂ ಮಾಡಿ, ಏನು ಹಿಂದೆ ಮುಂದೆ ಏನು ಯೋಚನೆ ಮಾಡಿಲ್ಲ ಅವರು, ಹಾಂ ಡನ್, ಯಾರ್ದು. ಆಮೇಲೆ ಶಿಲ್ಪಾ ಮೇಡಮ್ ಅಂದಾಗ ಡನ್ ಮಾಡಿ. ನಿಮ್ಗೆ ಸ್ಕ್ರೀನ್ ಮೇಲೆ ನಿಮ್ಗೆ ಆ ಪಾತ್ರಗಳು ವೈಭೀಕರಿಸಬೇಕು, ಆ ಕಂಟೆಂಟ್ ರೀಚ್ ಆಗಬೇಕು ಅಂದ್ರೆ ಮಾಡಿ, ತೊಂದರೆ ಇಲ್ಲ. ಅಂದರೆ ಅಷ್ಟು ಮಟ್ಟಿಗೆ ಎಸ್ ನಮ್ಮನ್ನು ನಂಬಿಯಾರೆ, ಅವ್ರ ನಂಬಿಕೆ ಉಳಿಸ್ಕೋಬೇಕಷ್ಟೇ ನಾವು. ಸಿಂಪಲ್. ಸೂಪರ್. ಪ್ರೇಮ್ ಸರ್, ಇವತ್ತು ನೀವು ಇಲ್ಲಿದ್ದೀರಾ. ಪ್ರೇಮ್ ಸರ್ ಈಸ್ ಅಮೇಝಿಂಗ್ ಡೈರೆಕ್ಟರ್, a brilliant actor, there is no doubt. Also, as he said ma'am, his songs or his voice ಡೈರೆಕ್ಟ್ಲಿ ಹಾರ್ಟಿಗೆ ಟಚ್ ಆಗುತ್ತೆ. ಸೊ ನಿಮಗೋಸ್ಕರ ಎಲ್ಲರೂ ಬಹಳ ಪ್ರೀತಿಯಿಂದ ಪ್ರೇಮ್ ಸರ್ಗೋಸ್ಕರ ಇಲ್ಲಿ ಸೇರಿದ್ದಾರೆ. ನಾವ್ ಯಾಕೆ ಗುರುವೇ ನಿನ್ನ ಆಟ ಬಲ್ಲವರ 2 ಲೈನ್ ನಿಮ್ಮ ಧ್ವನಿಯಲ್ಲಿ ಕೇಳಬಾರ್ದು? 2 ಲೈನ್ಸ್ ಇನ್ ಪ್ರೇಮ್ ಸರ್ಸ್ ವಾಯ್ಸ್. ಸರ್ ಒಂದು ವಾಯ್ಸ್ ನಿಮ್ಮ ವಾಯ್ಸ್ ಅಲ್ಲಿ, ಇನ್ ಯೋರ್ ವಾಯ್ಸ್ ಸರ್ 2 ಲೈನ್ಸ್. ಅದು ಇವ್ರು ಆಡಿರೋದು ಯಾರು ಸರ್, ಯಾರು ಅವ್ರು ಕೈಲಾಶ್ ಕೇರ್ ಸರ್ ಹಾಡಿದ್ದಾರೆ, ಬಟ್ ನಮ್ಮ ಹೃದಯಕ್ಕೆ ನಿಮ್ಮ ಹಾಡು ತಲುಪುತ್ತೆ ಸರ್. ಮ್ಯಾಮ್, ಹಿ ಹ್ಯಾಸ್ ಟು ಸಿಂಗ್ 2 ಲೈನ್ಸ್ ಫಾರ್ ಅಸ್. ಹಿ ಇಸ್ ಅನ್ ಅಮೇಜಿಂಗ್ ಸಿಂಗರ್ ಮ್ಯಾಮ್. ನೋಡಿ. ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವ ಸ್ವಲ್ಪ ವಾಯ್ಸ್ ಸ್ವಲ್ಪ ಡೌನ್ ಇದೆ, ಏನಕ್ಕೆ ಅಂದ್ರೆ ಎಲ್ಲ ಸುತ್ತಾಡ್ದಲ್ಲ, ಅದಕ್ಕೆ ಸಾರಿ. ಈಗ ಅದಕ್ಕೆ ಸ್ಟೆಪ್ ನಾನು ನಿಮ್ಗೆ ಹೇಳ್ಕೊಡಕ್ಕೆ ಧ್ರುವ ಅವ್ರನ್ನ ಏನಾದ್ರು ಕರೀಲ? ಶಿವ ಇಲ್ಲ, ಅವ್ನ್ ಮೊದ್ಲೇನೆ ಏನ್ ಮಾಡ್ತಾನೆ, ಕಾರ್ ಮೇಲೆ ಹತ್ತು ಡ್ಯಾನ್ಸ್ ಮಾಡೋ ಅಣ್ಣ ಏನ್ ಸಾಟು ಅಂತ ಬಂದು ಕೇಳ್ತಾನೆ. ಕಾರ್ ಮೇಲೆ ಅಂದ ತಕ್ಷಣ ಅಯ್ಯಪ್ಪ ಹೋಗಿ ಕಾರ್ ಮೇಲೆ ಹತ್ತಿಸ್ತಿರ ಹಿಂಗೆ ಮತ್ತಿಲ್ಲಿ ಕರೆದ್ರೆ ನಿಮ್ ಸವಾಸನೆ ಬೇಡ ಅಂತ ನಾನು. ಕರೆಕ್ಟ್. ಫ್ಲೈಟ್ ಅಲ್ಲೂ ಹತ್ಸಿದ್ದಾರೆ, ಕಾರಲ್ಲಿ ಹತ್ಸಿದ್ದಾರೆ, ಕಡೆಗೆ ಒಬ್ಬರೇ ಡ್ಯಾನ್ಸ್ ಮಾಡ್ಬಿಡಿ, ಒಂದು ಬಾಡಿ ನಿಟ್ಕೊಂಡು ಡ್ಯಾನ್ಸ್ ಮಾಡಿ ಅಂತ ಮಾಡಿಸ್ಬಿಟ್ಟಿದ್ದಾರೆ. ಈ ರೀತಿ ಎಲ್ಲ ಎಕ್ಸ್ಪೆರಿಮೆಂಟು ಒಬ್ರು ಹೀರೋ ಮೇಲೆ ಮಾಡೋದು ಪ್ರೇಮ್ ಸರ್ ಮಾತ್ರ. ಅಷ್ಟರ ಮಟ್ಟಿಗೆ ಅವ್ರು ಪ್ರೇಮ್ ಸರು ಹೀರೋಗಳನ್ನ ಪ್ರೀತಿ ಮಾಡ್ತಾರೆ. ಪ್ರೇಮ್ ಸರ್, ಥ್ಯಾಂಕ್ ಯು ಸೋ ವೆರಿ ಮಚ್. ಬಟ್ ವಾಪಸ್ ಈಗ ಬೆಂಗಳೂರು ಬಂದು ನಾವೊಂದು ಟೀಸರ್ ಲಾಂಚ್ನ ಒಂದು ಪ್ರೆಸ್ ಮೀಟ್ನ ಇಲ್ಲಿ ಮುಗಿಸ್ತಾ ಇದ್ದೀವಿ ನಾವು. ಸೊ ಏನಾದರೂ ನೆನಪುಗಳನ್ನ ಹಂಚ್ಕೊಳಕ್ ಇಷ್ಟಪಡ್ತೀರಾ? ಈಗ ಕೊಚ್ಚಿನಲ್ಲಿ ನಾನು ನಿನ್ನೆ ನೋಡ್ತಾ ಇದ್ದೆ, ನೀವು ಮಾತಾಡ್ಬೇಕಾದ್ರೆ ನೀವು ಅಲ್ಲಿ ಹೋದಾಗ ಮೋಹನ್ ಸರ್ ಬಗ್ಗೆ ಮಾತಾಡ್ತಿದ್ರಿ ನೀವು. ಸಾರಿ, ನಾನು ಕೊಚ್ಚಿನಲ್ಲಿ ನಾನು ಫಸ್ಟ್ ಟೀಸರ್ ಲಾಂಚ್ ಆಯಿತು. ಲಾಂಚ್ ಆದಾಗ ನನಗೆ ಮೋಹನ್ ಜಾಲ್ ಸರ್ ಇದು ಕೊಟ್ಟರು, ವಾಯ್ಸ್ ಕೊಟ್ಟರು. ಅವರು ಲಂಡನಲ್ಲಿದ್ದರು ಶೂಟಿಂಗ್ ಮಾಡ್ತಾ. ನಾನು ಫೋನ್ ಮಾಡಿ ಸರ್ ಪ್ಲೀಸ್ ನಿಮ್ಮ ವಾಯ್ಸ್ ಇದು ಬೇಕು ಸರ್ ನನಗೆ, ಪ್ಲೀಸ್ ಆಗುತ್ತಾ ಸರ್? ನಾನು ಶೂಟಿಂಗಲ್ಲಿದ್ದೀನಿ ಪ್ರೇಮ್, ಸಂಜೆ 6 ಗಂಟೆಗೆ ಪ್ಯಾಕಪ್ ಆದ್ಮೇಲೆ ಸ್ಟುಡಿಯೋಗೆ ಹೋಗಿ ಮಾಡಿ ಕಳಿಸ್ತೀನಿ ಇದ್ರು. ಮಾಡಿ ಕಳಿಸಿದ್ರು ಅವರು. ನಾವೇ ಅವರು ಇದ್ರ ಮುಂದೆ ನಾವೇನು ಅಲ್ಲ. ಫಸ್ಟ್ ಆಫ್ ಆಲ್ ಮಾಡಿ ಕಳಿಸಿದ್ರು. ನೆನ್ನೆ ಹೇಳ್ಬಿಟ್ಟು ಇಡೀ ಮೀಡಿಯಾ ಇದೆ, ಕೇರಳ ಕೊಚ್ಚಿನ್ ಮೀಡಿಯಾ ಇದೆ, ಅದ್ರ ಮುಂದೆ ಹೇಳ್ತಿದ್ದೆ, ಸರ್ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಸರ್, ನೀವು ನಮ್ಗೆ ಇಷ್ಟು ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸರ್ ಅಂತ ಮಾತಾಡಿ ಇಳಿತಿದ್ದೀವಿ. ಫೋನ್ ಮಾಡಿದ್ರು ಅವರು. ಅವ್ರ ಮ್ಯಾನೇಜರ್ ಫೋನ್ ತಗೊಂಡು ಬಂದು, ಸೊ ನಾವು ಫೋನ್ ಕೊಟ್ಟು ಸಾರ್ ಮಾತಾಡ್ತಾರೆ ನೋಡಿ, ಅದು ನೋಡಿದ್ರು, ಅವ್ರು ಇದ್ರೆ ಬರ್ತಾ ಇದ್ರು ಅಂತ. ಅಂದರೆ ಎಷ್ಟು ಹಂಬಲ್ಲಾಗಿ ನಾವಿಲ್ಲಿ ಮೀಡಿಯಾ ಮುಂದೆ ಮಾತಾಡ್ತಾ ಇದ್ದೀವಿ, ಅವ್ರು ಅಲ್ಲಿಂದ ಫೋನ್ ಮಾಡ್ತೀಯಾರ ನಮಗೆ. ಲೆಜೆಂಡ್. ಎಸ್ ರಿಯಲಿ. ಆಮೇಲೆ ಧ್ರುವ ಮಾತಾಡಿದ್ರು, ಆಮೇಲೆ ಬಾಬಾ ಮಾತಾಡಿದ್ರು, ಸೊ ಮೋಹನ್ ಲಾಲ್ ಸರ್ ಹತ್ರ. ನೋಡಿ, ಅಂದರೆ ನಾವು ಮೀಡಿಯಾದಲ್ಲಿ ಇಲ್ಲಿ ಇಂಟ್ರಾಕ್ಷನ್ ಮಾಡ್ತಾ ಇದ್ದೆ, ಮುಗಿದ ತಕ್ಷಣ ಫೋನ್ ಮಾಡ್ತಾರೆ ನಮಗೆ. ನಾನು ಬರ್ತಿದ್ದೆ, ಬಟ್ ಊರಲ್ಲಿಲ್ಲ, ಶೂಟಿಂಗಲ್ಲಿ ಇದ್ದೀನಿ, ನಾನು ಬರ್ತಿದ್ದೆ, ನಾನು ಬಂದು ಜಾಯ್ನ್ ಆಗ್ತಿದ್ದೆ ನಿಮ್ಮ ಟೀಮ್ಗೆ ಅಂತ ಅಷ್ಟು ಹಂಬಲ್ನೆಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇಲ್ಲಿಂದ ಅವ್ರಿಗೂ ಕೂಡ ಮೋಹನ್ ಲಾಲ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ.